ಸಚಿವರಾದ ವಿ ಸೋಮಣ್ಣ ಅವರು ಇಂದು ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ಹಾಗೂ ಅಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆಗೆ ಆಗಮಿಸಿದ ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಶಿರಾನಗರದ ಮಿನಿ ವಿಧಾನಸೌಧದ ಬಳಿ ಸನ್ಮಾನ್ಯ ಕೇಂದ್ರ ಸಚಿವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ತದನಂತರ ಶಿರಾ ಬುಕ್ಕಪಟ್ಟಣ ರಸ್ತೆಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಶಿರಾ ನಗರ ಹೈವೇ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಇಲ್ಲದಿರುವುದರಿಂದ ಅನೇಕ ಆಕ್ಸಿಡೆಂಟ್ಗಳು ಸಂಭವಿಸುತ್ತಿರುತ್ತವೆ. ಆದ್ದರಿಂದ ಕೂಡಲೇ NH48ನಲ್ಲಿ ಸಿರಾ ಬೈಪಾಸ್ಗೆ ಎರಡೂ ಬದಿಯಲ್ಲಿ ಸಮತೋಲನದ ಉದ್ದದಲ್ಲಿ 2 ಲೈನ್ ಸರ್ವಿಸ್ ರಸ್ತೆಯ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದರು. ಉಳಿಯಾರ ಚಿಕ್ಕನಾಯಕನಹಳ್ಳಿ ರಸ್ತೆ 15-16 ವರ್ಷದ್ದು ತುಂಬ ಹಳೆಯ ಸ್ಕೀಮು. ಮೊನ್ನೆ ಸನ್ಮಾನ್ಯ ಗಡ್ಕರಿ ಸಾಹೇಬರು ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ ಇದೆ ತುಂಬ ಹಿಂದುಳಿದು, ಇದು ಭಾರಿ ತುಂಬ ಹಳೆಯ ಪ್ರಾಜೆಕ್ಟ್ ಇದು, ಅದನ್ನು ನೋಡಿ ಅಂದಿರು. ನಾನು ಈಗಾಗಲೇ ಯಾವುದು ನೆಲಮಂಗಲ ತುಮಕೂರು 45 ಕಿಲೋಮೀಟ್ರು 3-4 ದಿವಸಗಳು ಕೂತ್ಕೊಂಡು ಅದೊಂದು ಹಂತಕ್ಕೆ ತಂದಿದ್ದೀವಿ. ಇದು ಕೂಡ ಇವತ್ತು ನೋಡಿ ಇದಕ್ಕೊಂದು 15-20 ಕಾಯಕಲ್ಪ ಕೊಟ್ಟು ಇನ್ನೊಂದಷ್ಟು ಅಕ್ವಿಜೇಷನ್ ಆಗಬೇಕಾಗಿದೆ, ಅದಕ್ಕೂ ರೂಪ ಕೊಡ್ತೀವಿ. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಸುರೇಶ್ ಬಾಬು, JDS ಮುಖಂಡರಾದ ಉಗ್ರೇಶ್, ತಾಲೂಕು ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ, ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜಪೇಟೆ, ನ್ಯಾಷನಲ್ ಹೈವೇ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಸ್ಮಾಯಿಲ್, CTV ನ್ಯೂಸ್, ತುಮಕೂರು.